ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ, ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ. ನಾಡ ತುಂಬ ನಡೆದೈತೆ ನಾಡಿಗೆ ಗೊತ್ತಾಗೈತೆ. 5ರಿಂದ 6 ದಿವಸದಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಒಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಒಂದು ಪ್ರತಿಭಟನೆ ಅನ್ನೋದಕ್ಕಿಂತ ಒಂದು ಸಂವಾದ, ಬೇರೆ ಬೇರೆ ತರಗಳು ಆ ನೋವು ತೋರಿಸ್ಕೊಂತ ಇದ್ದೀರಾ. ನೀವು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಹೇಳಿ ಸರ್? ಇದು ಅಧಿಕಾರಿಗಳ ಮಟ್ಟದಲ್ಲಿ ಇಲ್ಲ ಸರ್, ಇದು ರಾಜ್ಯ ಸರ್ಕಾರ ಮತ್ತು ಕ್ಯಾಬಿನೆಟ್ ಮತ್ತು ಮುಖ್ಯಮಂತ್ರಿಗಳ ಒಂದು ವಿವೇಚನೆ ಬಿಟ್ಟಿರ್ತಕ್ಕಂಥ ವಿಚಾರ ಇದೆ. ಅವ್ರಿಗೆ ಪರಮಾಧಿಕಾರ ಇದೆ. ಅವರಿಗೆ ನಾವು ಆಗ್ರಹ ಪಡಿಸ್ತಾ ಇದೀವಿ, ಕಾಲಮಿತಿಯೊಳಗೆ ನಮ್ಮ ಹಕ್ಕನ್ನು ನಮ್ಗೆ ಕೊಡ್ಬೇಕಂದ್ರೆ ಒಳ ಮೀಸಲನ್ನು ಜಾರಿಗೆ ತರಬೇಕಂತ ನಾವು ಮನವಿ ಮಾಡ್ತೀವಿ ಮತ್ತು ಆಗ್ರಹ ಪಡಿಸ್ತೀವಿ. ಈ ಮುಂದೆ ನಡೀತಕ್ಕಂಥ 19ರಂದು ನಡೀತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಅದು ಚರ್ಚೆ ಆಗಿ ಜಾರಿ ಬರುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವು ಇದ್ದೀವಿ. ಇಲ್ಲ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಅವರು ನಮ್ಮ ಸಮುದಾಯದ ಒಂದು ಪ್ರತಿಭಟನೆ ಮತ್ತು ವಿರೋಧವನ್ನ ಮುಂದಿನ ದಿನಗಳಲ್ಲಿ ನಾವು ಒಂದು ರಿಸಲ್ಟ್ ರೂಪದಲ್ಲಿ ತೋರಿಸ್ಕೊಡ್ತೀವಿ. ಅದೇ ಅಂತಲ್ಲ, ಕೆಲವೊಂದು ಸಂಘ ಸಂಸ್ಥೆಗಳಿವೆ, ನಾಯಕರುಗಳು, ಹೋರಾಟಗಾರರು ಅಂತಾರೆ, ಅವರೇ ಕೆಲವೊಂದಷ್ಟು ಜನ ನಿಮ್ಮ ಸ್ನೇಹಿತರನ್ನು ಕೊಡಿ ಸರ್. ನೀವು ಮಾತಾಡೋದಿಲ್ಲ, ಅವರು ಪ್ರಯತ್ನ ಮಾಡ್ತಿದ್ದಾರೆ, ದಿಕ್ತಪ್ಸ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ನಾವು ಹಕ್ಕು ಪಡ್ಕೊಳ್ಳೋ ರೀತಿ ಏನ್ ಮಾಡ್ಬೇಕು ನಾವು ಮಾಡ್ತಾ ಇದ್ದೀವಿ. ಅದು ನಮ್ಗೆ ಧನಾತ್ಮಕವಾಗಿರುತ್ತಂತ ನಾವು ಅನ್ಕೊಂಡಿದೀವಿ. ಅದ ಧನಾತ್ಮಕವಾಗಿ ನಾವು ಇದ್ದೀವಿ. ಭೀಮಣ್ಣ ಹಿರೇಮನಿ ಅಂತೇಳಿ ಕೊಪ್ಪಳ ಡಿಸ್ಟ್ರಿಕ್ಟ್. ಸರಿಗೆ ನಾಚಿಕೆ ಬಂದೈತಪ್ಪ, ನಮ್ಮ ನಾಳವರ ಸರಿಗೆ ನಾಚಿಕೆ ಬಂದೈತಪ್ಪ. ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ. ನಿಮ್ಮ ಕರಳ ಕುಡಿಯ ತಂದ ಮಗಳಪ್ಪ, ಅಪ್ಪ ಸಾರಪ್ಪ ಮೋರಿ ಗುಂಡಿಯಾಕಪ್ಪ. ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ತಂಗಿ ವಾಲ್ಮೀಕಿ ಅಂತ ಹೋಗಿ ತಳವ